ನಮಸ್ಕಾರ. ನನ್ನ 4 ಸಾರಿಗೆ ನೌಕರರ ಮತ್ತು ಬಂಧು ಮಿತ್ರರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಹಿರಿಯರೇ, ನಾನು ಯೋಗೀಶ್ ಗೌಡ. ವಜಾಗಿ 2021 ಮುಷ್ಕರದಲ್ಲಿ ವಜಾಗಿ ಈಗ ಕಾನೂನಿನ ಹೋರಾಟದ ಮೂಲಕ 3 ವರ್ಷ 2 ತಿಂಗಳ ನಂತರ ಮಧ್ಯಂತರ ಆದೇಶದ ಮೇರೆಗೆ ನಾನಿವತ್ತು ಘಟಕ 31 BMTCಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಒಬ್ಬ ಚಾಲಕನಾಗಿದ್ದೇನೆ. ಸ್ನೇಹಿತರೆ, ಇವತ್ತು ಕೆಲವೊಂದಷ್ಟು ವಿಚಾರಗಳನ್ನ ತಮ್ಮ ಮುಂದೆ, ಸತ್ಯ ಸಂಗತಿಗಳನ್ನ ನಿಮ್ಮ ಮುಂದೆ, ಮತ್ತೆ ಇವತ್ತೇನು ಹೋರಾಟಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ನಾಯಕರ ಮುಚ್ಚುಮರೆ ಮಾಡ್ತಾ ಇರ್ತಕ್ಕಂಥ ಹಲವು ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಕೇಳ್ತೇನೆ. ನಾನು ಯಾವುದೇ ಈ ಮುಷ್ಕರ ಅಂದರೆ 5ನೇ ತಾರೀಕಿನ ಮುಷ್ಕರದ ವಿರೋಧಿ ಅಲ್ಲ. ಆ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ, ಸಂಘಟನೆಗಳ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಇರ್ತಕ್ಕಂಥ ವಾಸ್ತವ ಸತ್ಯಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2021 ಇಲ್ಲಿಗಲ್ ಮುಷ್ಕರ ಅದು ಕಾನೂನಾತ್ಮಕವಾಗಿರಲಿಲ್ಲ, ಕಾನೂನು ಬಾಹಿರವಾಗಿ ಇದ್ದಂಥ ಮುಷ್ಕರ ಅಂತಕ್ಕಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ನಾಳೆ ನಡೀತಾ ಇರ್ತಕ್ಕಂಥ ಮುಷ್ಕರ ಕಾನೂನು ಬಾಹಿರ ಅಂತಕ್ಕಂಥದ್ದು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆ ಅಂತ ಅಂದರೆ ಅದಕ್ಕೆ ಪುರಾವೆಗಳನ್ನ ಕೊಟ್ಟು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. 2021ರಲ್ಲಿ ಆದಂಥ ಏನು ಏಪ್ರಿಲ್ ತಿಂಗಳ ಮುಷ್ಕರ ಏನಿದೆ, ಈ ಮುಷ್ಕರದಲ್ಲಿ ಸರಿಸುಮಾರು 2,000ಕ್ಕಿಂತ ಹೆಚ್ಚು ಜನ, ಅಂದರೆ 2,500 ಜನ ಮುಷ್ಕರದಲ್ಲಿ ವಜಾ ಆಗಿದ್ರು. ಅದರಲ್ಲಿ ನಾನೂ ಒಬ್ಬ ಆಗಿದ್ದೀನಿ. ಆ ವಜಾದಂಥ ಕಾಪಿ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ನನ್ನನ್ನು ವಜಾ ಮಾಡಿದ್ರು ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳನ್ನು ಕೈಗಾರಿಕಾ ವಿವಾದ ಕಾಯ್ದೆ ಕಾಲಮ್ಮು 2N6 ಅಡಿಯಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆ ಎಂದು ಅಧಿಸೂಚಿಸಿದ್ದು, ಮುಷ್ಕರದಿಂದ ಸಾರ್ವಜನಿಕರಿಗೆ ಉಂಟಾಗಿರುವ ಅನಾನುಕೂಲತೆಗಳನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಕೈಗಾರಿಕಾ ವಿವಾದ ಕಾಯ್ದೆ 22(1)D ರಲ್ಲಿ ತಿಳಿಸಿರುವಂತೆ ಕೈಗಾರಿಕಾ ವಿವಾದವು ಸಂಧಾನ ಪ್ರಕ್ರಿಯೆಯಲ್ಲಿ ಬಾಕಿ ಇರುವಾಗ ಯಾವುದೇ ಮುಷ್ಕರವನ್ನು ಹೂಡಬಾರದೆಂಬ ನಿಯಮ ತಿಳಿಸಿದ್ದರೂ ಸಹ ಆಪಾದಿತರು ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುವುದರಿಂದ ಅಂತ ಹೇಳಿ ಕಾರಣ ಕೊಟ್ಟು ನನ್ನನ್ನು ಡಿಸ್ಮಿಸ್ ಮಾಡಿದ್ದಾರೆ. ಹಾಗಾದರೆ ಈ ಕಾಲಂ ಏನು ಹೇಳುತ್ತೆ, ಕಾಯ್ದೆ ಏನು ಹೇಳುತ್ತೆ, ಕಾಯ್ದೆ 22(1) ಮತ್ತು D ಏನನ್ನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾವು ಅರ್ಥಕೋಬೇಕಾಗಿದೆ. ಸೆಕ್ಷನ್ 22(1) ಪ್ರಕಾರ ಏನು ಹೇಳುತ್ತೆ ಅಂದರೆ, ಸಾರ್ವಜನಿಕ ಉಪಯುಕ್ತ ಸೇವೆಯಲ್ಲಿ ಕೆಲಸ ಮಾಡುತ್ತಿರುವ ಯಾವುದೇ ವ್ಯಕ್ತಿಯು ಒಪ್ಪಂದವನ್ನು ಉಲ್ಲಂಘಿಸಿ ಮುಷ್ಕರವನ್ನು ನಡೆಸಬಾರದು. 21(1) ಮತ್ತೆ ಜೊತೆಗೆ ಇದರಲ್ಲಿ D ಏನು ಹೇಳುತ್ತೆ ಅಂತಂದರೆ, ರಾಜಿ ಸಂಧಾನ ಅಧಿಕಾರಿಯ ಮುಂದೆ ಯಾವುದೇ ರಾಜಿ ಪ್ರಕ್ರಿಯೆಗಳು ಬಾಕಿ ಇರುವಾಗ ಮತ್ತು ಅಂತಹ ಪ್ರಕ್ರಿಯೆಗಳು ಮುಗಿದು 7 ದಿನಗಳ ನಂತರ ಮುಷ್ಕರಗಳನ್ನು ಹೂಡಬಾರ್ದು ಅಂತಕ್ಕಂಥದ್ದು ಭಾರಿ ಕ್ಲಿಯರ್ ಕಟ್ ಆಗಿ ಈ ಕಾಯ್ದೆ ಹೇಳ್ತದೆ. ಯಾಕೆ ಅಂದರೆ 2021 ಏಪ್ರಿಲ್ ತಿಂಗಳಲ್ಲಿ 7ನೇ ತಾರೀಕು ಮುಷ್ಕರ ಕರೆ ಕೊಟ್ಟು ಡೇಟ್ ಅನೌನ್ಸ್ ಆಗಿದ್ದಾಗ 5ನೇ ತಾರೀಕಿಗೆ ರಾಜಿ ಸಂಧಾನ ಇರ್ತದೆ. ಅದಾದ ಮೇಲೆ ಅವರು ಆಯುಕ್ತರು ಮತ್ತೆ 9ನೇ ತಾರೀಕಿಗೆ ಡೇಟನ್ನು ಕೊಡ್ತಾರೆ. ಆದರೆ ನಾವೆಲ್ಲರೂ ಕೂಡ ಮುಷ್ಕರಕ್ಕೆ ಹೋಗ್ತೀವಿ. ಅದರಲ್ಲಿ ನಾನು ಮುಖ್ಯನಿದ್ದೀನಿ, ಆ ಜವಾಬ್ದಾರಿ ನನಗಿದೆ. ಆ ಜವಾಬ್ದಾರಿ ಇರೋದಕ್ಕೋಸ್ಕರನೇ ನಾನು ಇವತ್ತು ಹೆಚ್ಚು ಕಡಿಮೆ 11:20 ಮಧ್ಯರಾತ್ರಿ 11:20ರಲ್ಲಿ ನಿಮಗೆ ಬಂದು ಈ ಸಂದೇಶ ಕೊಡ್ತಾ ಇದ್ದೀನಿ. ಯಾಕೆಂದರೆ ಇದು ನನ್ನ ಜವಾಬ್ದಾರಿ. ನಾನು ಪಟ್ಟಂಥ ಕಷ್ಟ, ನಾನು ಪಟ್ಟಂಥ ನೋವು ನನ್ನ ಹೆಂಡತಿ ಮಕ್ಕಳು ಕೂಡ ಅನುಭವಿಸಿದ್ರು. ಇದು 2,500 ಜನರ ಒಂದು ನೋವಿನ ಸಂಗತಿ. ಮತ್ತೆ ಅದು ರಿಪೀಟ್ ಆಗಬಾರ್ದು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತು 5ನೇ ತಾರೀಕು ಕೊಟ್ಟು ಕರೆದಿರ್ತಕ್ಕಂಥ ಮುಷ್ಕರ ಏನಿದೆ, ಈ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ 28ನೇ ತಾರೀಕು ಒಂದು ಆಯುಕ್ತರ ಮಧ್ಯಸ್ಥಿಕೆಯಲ್ಲಿ ಒಂದು ರಾಜಿ ಸಂಧಾನ ಇತ್ತು. ಅದಾದಮೇಲೆ 2ನೇ ತಾರೀಕು ಡೇಟ್ ಕೊಡ್ತಾರೆ. ಆ 2ನೇ ತಾರೀಕು ಡೇಟ್ ಕೊಟ್ಟಿದ್ದನ್ನು ನಿಮ್ಗೆಲ್ರಿಗೂ ಕೂಡ ವಾಟ್ಸಪ್ಗಳಲ್ಲಿ ಎಲ್ಲರೂ ಸಂಘಟನಾ ನಾಯಕರುಗಳು ಹಾಕಿರ್ತಾರೆ. ಅಂದರೆ ಮುಷ್ಕರಕ್ಕೆ ಕರೆ ಕೊಟ್ಟಂಥ ಸಂಘಟನಾ ನಾಯಕರು ಹಾಕಿರ್ತಾರೆ. ಆ 2ನೇ ತಾರೀಕಿನ ಏನು ಒಂದು ಮಧ್ಯಸ್ಥಿಕೆಯ ಒಂದು ಒಪ್ಪಂದ ಪ್ರಕ್ರಿಯೆ ಇರ್ತದೆ, ಆ ಅವತ್ತಿನ ಸಭೆಯಲ್ಲಿ ಮತ್ತೆ 7ನೇ ತಾರೀಕಿಗೆ ಡೇಟ್ ಕೊಡ್ತಾರೆ. ಅಂದರೆ ಈ ಕಾಯ್ದೆ ಇಲ್ಲಿ ಜಾರಿ ಆಗ್ತದೆ. ಅಂದರೆ 22(1) ಮತ್ತು D ಇಲ್ಲಿ ಉಲ್ಲಂಘನೆ ಆಗ್ತದೆ. ಅಂದರೆ ಇನ್ನು ರಾಜಿ ಸಂಧಾನ ಪ್ರಕ್ರಿಯೆಯಲ್ಲಿ ಇದ್ದಾಗಲೇ ಮುಷ್ಕರವನ್ನು ಹೂಡಬಾರದು ಅಂತಕ್ಕಂಥದ್ದು ಈ ಕಾಯ್ದೆ ಹೇಳ್ತದೆ. ಅಂದರೆ ಇದು ಇಲ್ಲೀಗಲ್ ಸ್ಟ್ರೈಕ್
ಇದು ಇಲ್ಲೀಗಲ್ ಸ್ಟ್ರೈಕ್ ಅಂತಕ್ಕಂಥದ್ದು ಭಾರಿ ಸ್ಪಷ್ಟವಾಗಿ ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಮುಷ್ಕರದ ವಿರೋಧಿಯಲ್ಲ, ಈ ಸಂಘಟನೆಗಳ ವಿರೋಧಿಯಲ್ಲ. ಆದರೆ ನಾನು ಪಟ್ಟಂತಹ ನೋವು, ನಾನು ಪಟ್ಟಂತಹ ಕಷ್ಟಗಳು ಯಾರೂ ಕೂಡ ಪಡಬಾರ್ದು. ಮತ್ತು ಆವತ್ತಿನ ಹೋರಾಟದಲ್ಲಿ ನಂದು ಕೂಡ ಪಾತ್ರ ಇದೆ. ಆ ಪಾತ್ರದಲ್ಲಿ ನನ್ನದು ಕೂಡ ಜವಾಬ್ದಾರಿ. ಇವತ್ತು ಇದು ಮರುಕಳಿಸಬಾರ್ದು ಅಂತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಿಂದನೇ ಇವತ್ತು ನಾನು ನಿಮಗೆ ಈ ಸಂದೇಶವನ್ನು ಕೊಡ್ತಾ ಇದ್ದೀನಿ. 7ನೇ ತಾರೀಕಿಗೆ ಏನು ಆಯುಕ್ತರ ಒಂದು ಸಂಧಾನ ಪ್ರಕ್ರಿಯೆ ಇದೆ. ಆ ಸಭೆ 7ನೇ ತಾರೀಕು ಇರೋದ್ರಿಂದ ಇವರು 5ನೇ ತಾರೀಕಿಗೆ ಹೋದರೆ ಇದು ಕಾನೂನು ಬಾಹಿರ ಮುಷ್ಕರ ಆಗ್ತದೆ. ಇದರ ಸಂಪೂರ್ಣ ಏನು ಒಂದು ದುಷ್ಪರಿಣಾಮವನ್ನು ನೌಕರರೇ ಅನುಭವಿಸ್ಬೇಕಾಗ್ತದೆ. ಬೇರೆ ಯಾರು ಹೆಗ್ಲು ಕೊಡಲ್ಲ ಸ್ನೇಹಿತರೆ. ನನ್ನದೊಂದು ಕಳಕಳಿಯ ಮನವಿ. ಹಾಗಂತ ಈ ಮುಷ್ಕರವನ್ನು ನಾನು ವಿರೋಧಿಸ್ತಾ ಇಲ್ಲ. ಕಾನೂನಾತ್ಮಕವಾಗಿ ಮಾಡಿ. ಕಾನೂನಿನಲ್ಲಿ ಎಲ್ಲವೂ ಕೂಡ ಅವಕಾಶ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಎಲ್ಲವೂ ಕೂಡ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ. ಸಂಘಟನೆಗಳು ಒಂದು ಸ್ಟಿಕನ್ ಆಗಿರ್ತಾರೆ ಒಂದು ಡೇಟಿಗೆ, ಆ ಡೇಟಿಗೆ ಮುಷ್ಕರ ಮಾಡಲೇಬೇಕು ಅಂತಕ್ಕಂಥ ಸ್ವಪ್ರತಿಷ್ಠೆಗೆ ಬಿದ್ದು ನೌಕರನ್ನ ಬಲಿ ಕೊಡುವಂಥ ಈ ವ್ಯವಸ್ಥೆಯನ್ನು ನೀವೆಲ್ಲರೂ ಕೂಡ ಅರ್ಥಕೋಬೇಕು. ಇದೆಲ್ಲವೂ ಕೂಡ ಅರ್ಥಕೋಬೇಕು. ದಯವಿಟ್ಟು 5ನೇ ತಾರೀಕು ನಡೀತಾ ಇರ್ತಕ್ಕಂಥ ಮುಷ್ಕರ ಇಲ್ಲೀಗಲ್, ಕಾನೂನು ಬಾಹಿರ. ಜೊತೆಗೆ 6ನೇ ತಾರೀಕು ಮಾಡಿದ್ರು ಕೂಡ ಇದು ಇಲ್ಲೀಗಲ್. ಜೊತೆಗೆ 7ನೇ ತಾರೀಕು ಮಾಡಿದ್ರು ಕೂಡ ಇಲ್ಲೀಗಲ್. ಯಾಕೆಂದರೆ 7ನೇ ತಾರೀಕಿಗೆ ಸಭೆ ಇರುತ್ತೆ, ಆಯುಕ್ತರ ಮಧ್ಯಸ್ಥಿಕೆಯಲ್ಲಿ ಸಭೆ ಇರುತ್ತೆ. ಅವತ್ತೂ ಕೂಡ ಅವ್ರು ಮಾಡುವಾಗಿಲ್ಲ. ಮತ್ತೆ ಅವ್ರು ಏನಾದ್ರು ಡೇಟ್ ಕೊಟ್ಟರೆ ಒಟ್ಟಾರೆಯಾಗಿ ಆಯುಕ್ತರು, ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಇಲ್ಲಿ ಆಯುಕ್ತರಾಗಿರ್ತಾರೆ, ಅವರು ಫೈನಲೈಸ್ ಮಾಡೋವರೆಗೂ, ಅಂದರೆ ಈ ಸಂಧಾನ ಫಲಪ್ರದವಾಯಿತು ಅಥವಾ ವಿಫಲವಾಯಿತು ಅಂತಕ್ಕಂಥ ಒಂದು ಆರ್ಡರ್ ಮಾಡೋವರೆಗೂ ಯಾವುದೇ ಮುಷ್ಕರಗಳನ್ನು ಮಾಡುವಾಗಿಲ್ಲ. ಹಾಗಾದರೆ ವಿಫಲ ಆಯಿತು ಅಂತಕ್ಕಂಥದ್ದನ್ನು, ಈ ಸಂಧಾನ ಏನಿದೆ, ಈ ಸಂಧಾನದ ಸಭೆ ವಿಫಲವಾಗಿದೆ ಅಂತಕ್ಕಂಥದ್ದನ್ನು ಆಯುಕ್ತರು ಆರ್ಡರ್ ಮಾಡಿದ್ಮೇಲೆ ಅಲ್ಲಿಂದ 7 ದಿವಸ ಟೈಮ್ ಇರುತ್ತೆ. ಆ 7 ದಿವಸದಲ್ಲಿ ಇವ್ರು ಯಾವ ಡೇಟ್ ಆದರೂ ತಗೊಂಡು ಮುಷ್ಕರಕ್ಕೆ ಕರೆ ಕೊಡ್ಬೋದು. ಇದು ಲೀಗಲ್ ಮುಷ್ಕರ. ದಯವಿಟ್ಟು ಈ ಎಲ್ಲ ಸಂಘಟನಾ ನಾಯಕರು ನೌಕರರನ್ನ ಮತ್ತೊಮ್ಮೆ ಬಲಿಪಶು ಮಾಡಿ ನಮ್ಮನ್ನು ಉದ್ರಿಕ್ತ ಸ್ಥಿತಿಗೆ ನಮ್ಮನ್ನೆಲ್ಲ ತಗೊಂಡು ಹೋಗುವಂಥ ವ್ಯವಸ್ಥಿತ ಪಿತೂರಿ ಇದು. ಅವ್ರಿಗೆ ಗೊತ್ತಿದ್ರೂ ಕೂಡ ಇವತ್ತು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಎಂತೆಂಥ ದೊಡ್ಡ ದೊಡ್ಡ ನಾಯಕರು, ಎಂತೆಂಥ ಅನುಭವಿಗಳಿದ್ದಾರೆ. ಇದನ್ನು ಯಾಕೆ ಮುಚ್ಚುಮರೆ ಮಾಡ್ತಾ ಇದ್ದಾರೆ? ಯಾಕೆ ಮುಚ್ಚುಮರೆ ಮಾಡ್ತಾ ಇದ್ದಾರೆ? ಯಾಕೆ ಅಂದರೆ ಅವ್ರು ಯಾರು ಕೆಲಸದಲ್ಲಿಲ್ಲ. ಹಾಗಂತ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹಾಗೇ ಇಲ್ಲ, ಎಲ್ಲ ಕೆಲಸದಲ್ಲಿದ್ದಾರೆ ಒಂದಷ್ಟು ಜನ. ಆದರೆ ಇವತ್ತು ನಿಮ್ಮನ್ನೆಲ್ಲ ಮತ್ತೆ 2ನೇ ಮಾರಣ ಹೋಮಕ್ಕೆ ತಳ್ಳುವಂತಹ ಎಲ್ಲ ವ್ಯವಸ್ಥೆಯೂ ಕೂಡ ಈ ಹೋರಾಟದ ದುಷ್ಪರಿಣಾಮ ನಾವೆಲ್ಲರೂ ಕೂಡ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಈ ಮುಷ್ಕರಕ್ಕೆ ಬೆಂಬಲ ಕೊಡಬೇಕು, ಕೊಡಬಾರ್ದು ಅಂತಕ್ಕಂಥದ್ದನ್ನು. ಇಲ್ಲೀಗಲ್ ಸ್ಟ್ರೈಕ್, ನಾನು ಕಂಠಾಕೋಶ ಹೇಳ್ತೀನಿ, ಇದು ಇಲ್ಲೀಗಲ್ ಸ್ಟ್ರೈಕ್. ಈ ಸ್ಟ್ರೈಕ್ಗೆ ಬೆಂಬಲ ಕೊಡಬೇಕೂರ್ದು ಅಂತಕ್ಕಂಥದ್ದನ್ನು ನೀವು ತೀರ್ಮಾನ ಮಾಡಿ. ಯಾವನೋ ಒಬ್ಬ ನಾಯಕ ಬಂದು 4 ಜನನ ಗುಡ್ಡೆ ಹಾಕ್ಕೊಂಡು ನಿಮ್ಮನ್ನು ಪ್ರಚೋದಿಸಿ ಹೇಳ್ತಾನೆ ಅಂತ ಅಂದಾಕ್ಷಣ ನೀವು ಪ್ರಚೋದನೆಗಳಿಗೆ ಒಳಗಾಗಬೇಡಿ. ಯಾಕೆಂದರೆ ಈ ಕೆಲಸಗಳನ್ನು ನಾವು ಕೂಡ 2021ರಲ್ಲಿ ಮಾಡಿದ್ದೀವಿ. ಗೊತ್ತೋ ಗೊತ್ತಿಲ್ಲದೋ ಇವತ್ತು ನೀವೆಲ್ಲರೂ ಕೂಡ, ಅಂದರೆ ನೀವು ಅನುಭವಿಸೋದಕ್ಕೆ ನಾನೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣಕರ್ತನಾಗಿದ್ದೇನೆ. ಆ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಮತ್ತೆ ಆ ತಪ್ಪನ್ನು ಆಗಬಾರ್ದು ಅಂತಕ್ಕಂಥ ಮನೋಭಾವದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.